ಇನ್ನು ಆನೇಕಲ್ ಉಪವಿಭಾಗದ ಸರ್ಜಾಪುರದಲ್ಲಿ ಬೆಳ್ಳಂಬೆಳಗ್ಗೆ ಫೈರಿಂಗ್ ಆಗಿದೆ. ಬೆಳ್ಳಂಬೆಳಗ್ಗೆನೆ ಪೊಲೀಸರ ಪಿಸ್ತೂಲ್ ಸೌಂಡ್ ಮಾಡಿರೋದು. ನಿದ್ದೆಯ ಮಂಪರಲ್ಲಿದ್ದರು ಆನೇಕಲ್ ಭಾಗದ ಜನರು. ನಿದ್ದೆಯ ಮಂಪರಲ್ಲಿದ್ದಂತಹ ಸಂದರ್ಭದಲ್ಲೇ ಏಕ್ದಮ್ ಪೊಲೀಸರ ಪಿಸ್ತೂಲ್ ಸೌಂಡ್ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಕೊಲೆ ಆರೋಪಿ ಕಾಲಿಗೆ ಗುಂಡು ಹೊಡೆದಿದ್ದಾರೆ ಪೊಲೀಸರು. ಸರ್ಜಾಪುರ ಪೊಲೀಸರಿಂದ ಆರೋಪಿ ಮೇಲೆ ಫೈರಿಂಗ್ ಆಗಿರೋದು ಇವತ್ತು ಬೆಳಗ್ಗೆ. ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಇವರು ಆರೋಪಿಗೆ ಫೈರ್ ಮಾಡಿರೋದು. ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಲಾಕ್ ಆಗಿದ್ದಾನೀಗ. ಮಾಜಿ ರೌಡಿ ಶೀಟರ್ ವೆಂಕಟೇಶ್ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತ ಪ್ರಮುಖ ಆರೋಪಿ. ಈತನೇ ಕೊಲೆ ಮಾಡಿದ್ದನ್ನೋ ಆರೋಪ ಇದೆ. ಸೊ ಈ ಸಂಬಂಧ ಜನವರಿ 28ನೇ ತಾರೀಕು ರಾತ್ರಿ ಕೊಲೆ ಮಾಡಿದ್ದು ಶ್ರೀನಿವಾಸ್ ಅಂಡ್ ಗ್ಯಾಂಗ್ ಎಲ್ಲ ಸೇರಿ ಬೊಮ್ಮಸಂದ್ರದ ಬಳಿ ಅವಿತ್ ಕುಳಿತಿದ್ದಂತೆ ಈ ರೌಡಿ ಶ್ರೀನಿವಾಸ ಈತನನ್ನು ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಗಾಳಿಲಿ ಗುಂಡು ಹಾರಿಸಿ ಶರಣಾಗು ಅಂತೇಳಿ ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಆದರೂ ಕೇಳಿಲ್ಲ. ಪೊಲೀಸ್ ಪೇದೆ ಇರ್ಫಾನ್ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗೋಗೋದಕ್ಕೆ ಟ್ರೈ ಮಾಡಿದ್ದಾನೆ. ಹಾಗ ಆಬ್ವಿಯಸ್ಲಿ ಪೊಲೀಸರು ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಗುಂಡು ಹಾರಿಸಿ ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. 2 ಕೊಲೆ ಕೇಸ್ಗಳಿದ್ದಾವೆ ಈ ರೌಡಿ ಶೀಟರ್ ಶ್ರೀನಿವಾಸ್ ಮೇಲೆ. ವಿಜಯನಗರ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಈತ ಶ್ರೀನಿವಾಸ್ ಅನ್ನೋದು. ಗ್ಯಾಂಗ್ ಕಟ್ಕೊಂಡು ಬಂದ್ಬಿಟ್ಟು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾನೆ. ಆಮೇಲೆ ಮಾಜಿ ರೌಡಿ ಶೀಟರ್ ವೆಂಕಟೇಶು ಈತನ ಹತ್ಯೆ ಮಾಡಿತ್ತು ಇದೇ ಗ್ಯಾಂಗು. ಅದರ ಆಧಾರದ ಮೇಲೆ ತನಿಖೆ ನಡೆಸಿದ ಪೊಲೀಸರು ಈತನನ್ನು ಅರೆಸ್ಟ್ ಮಾಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಾಗ ಆತ್ಮರಕ್ಷಣೆಗಾಗಿ ಗುಂಡೇಟು ಹೊಡೆದಿದ್ದಾರೆ. ಇವರೇ ಹೊಡೆದಿದ್ದು, ಫೈರ್ ಮಾಡಿದ್ದು ಇವರೇ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಈ ಫೈರಿಂಗ್ ಇವತ್ತು ಬೆಳ್ಳಂಬೆಳಗ್ಗೆ ನಿದ್ದೆಯ ಮಂಪರಲ್ಲಿದ್ದರು ಆನೇಕಲ್ ಭಾಗದ ಜನ. ಬೆಳ್ಳಂಬೆಳಗ್ಗೆ ಈ ಶೂಟೌಟ್ ಆಯ್ತಲ್ಲ, ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಡೀಟೇಲ್ಸ್ ಸಿಕ್ತು? ಎಸ್ ಶರತ್, ಈ ಒಂದು ಘಟನೆ ನಡೆದಿರುವಂತದ್ದು ಜನವರಿ 29ನೇ ತಾರೀಕು ದೊಮ್ಮಸಂದ್ರದ ಬಳಿ ನಡೆದಿತ್ತು. ರೌಡಿ ಶೀಟರ್ ವೆಂಕಟೇಶ್ ಎಂಬ ವ್ಯಕ್ತಿಯನ್ನ ಕೊಲೆ ಮಾಡಿ ಕೆಲ ದುಷ್ಕರ್ಮಿಗಳು ಪರಾರಿಯಾಗಿದ್ರು. ಅದಾದ ನಂತರ ಅವರನ್ನು ಹಿಡಿಯೋದಕ್ಕೆ ಅಂತೇಳಿ ಸರ್ಜಾಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 4 ಮಂದಿ ತಂಡ ಅಲ್ಲಿ ಅವರ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ರು. ಅದರಲ್ಲಿ ಪ್ರಮುಖ ಆರೋಪಿ ಈತ ಗುಬ್ಬಚ್ಚಿ ಸೀನಾ ಎಂದೇ ಕುಖ್ಯಾತಿಯನ್ನು ಕೂಡ ಪಡೆದಿದ್ದ. ಜೊತೆಗೆ ಈಗಾಗಲೇ ಜೈಲಿಗೆ ಹೋಗಿ ಜೀವಾವಧಿ ಶಿಕ್ಷೆಯನ್ನು ಕೂಡ ಅನುಭವಿಸಿ ಹೊರಗಡೆ ಬಂದಿದ್ದಂತಹ ವ್ಯಕ್ತಿ ಈತ ಆಗಿದ್ದಾನೆ. ಇವನು ಸುಪಾರಿಯನ್ನ ಪಡೆದು ವೆಂಕಟೇಶನ್ನ ಅವರು 29ನೇ ದಿನ ರಾತ್ರಿ ಕೊಲೆ ಮಾಡಿರುವಂಥದ್ದು. ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ರು. ಇವತ್ತು ಬೆಳಗ್ಗೆ ಸುಮಾರು 6 ಗಂಟೆ ಸಮಯದಲ್ಲಿ ಈ ರೌಡಿ ಶೀಟರ್ ಅವಿತಿ ಕುಳಿತಿದ್ದಾನೆ ಅನ್ನೋ ಒಂದು ಮಾಹಿತಿಯ ಮೇರೆಗೆ ಪೊಲೀಸರು ಸ್ಥಳಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಪೇದೆ ಇಫ್ರಾನ್ ಮೇಲೆ ಇವನು ಚಾಕುವಿನಿಂದ ಹಲ್ಲೆ ಮಾಡಕ್ಕೆ ಬರ್ತಾನೆ. ಆಗ ಪೊಲೀಸರು ಆತ್ಮರಕ್ಷಣೆಗಾಗಿ ಅವನ ಕಾಲಿಗೆ ಈಗ ಗುಂಡನ್ನು ಕೂಡ ಹಾರಿಸಿರುವಂಥದ್ದು. ನೋಡಿ, ಈಗ ಈ ವ್ಯಕ್ತಿಯ ಮೇಲೆ ಈಗಾಗಲೇ ವಿಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2 ಕೊಲೆ ಪ್ರಕರಣಗಳಿವೆ. ಜೊತೆಗೆ ಸರ್ಜಾಪುರ, ಜೊತೆಗೆ ಮತ್ತೊಂದು ಪೊಲೀಸ್ ಠಾಣೆಯಲ್ಲಿ ಕೂಡ ಒಟ್ಟು 4 ಕೊಲೆ ಪ್ರಕರಣಗಳು ಈಗಾಗಲೇ ಇವನ ಮೇಲೆ ಇರುವಂತ. ಜೊತೆಗೆ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸಿ ಕೂಡ ಹೊರಗಡೆ ಬಂದ್ರು ಕೂಡ ಈತ ಇನ್ನೂ ಕೂಡ ಪರಿವರ್ತನೆ ಆಗಿಲ್ಲ. ಅವನದ್ದೇ ಒಂದು ಗ್ಯಾಂಗ್ ಅನ್ನ ಮೇಂಟೈನ್ ಮಾಡಿಕೊಂಡು ಈ ರೀತಿ ಸುಪಾರಿಗಳನ್ನ ಪಡೆದು ಕ್ರೈಮ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾನೆ ಅಂತಾನೆ ಮಾಹಿತಿ ದೊರೆತಿರುತ್ತೆ. ಶರತ್, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.